ಉಸಿರಾಟ ಪ್ರಕ್ರಿಯೆ, ಜೀರ್ಣ ಪ್ರಕ್ರಿಯೆ, ವಿಸರ್ಜನ ಪ್ರಕ್ರಿಯೆ ಅಂದ್ರೆ ಅರ್ಥ ಆಗತ್ತಲ್ಲ. ಉಸಿರಾಟ ನಮ್ಮ ದೇಹ ಉಸಿರನ್ನ ಚೆನ್ನಾಗಿ ಉಸಿರಾಟ ಆಡಬೇಕು. ನಮ್ಮ ಏನೊಂದು ಉಸಿರು ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅದು ಸಹಜವಾಗಬೇಕು. ಅದು ಬಹಳ ಮುಖ್ಯ ಉಸಿರಾಟ. ನಂತರ ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು. ಆ ಜೀರ್ಣ ಆಗ್ಬೇಕಂದ್ರೆ ಒಂದೆರಡು ಯೋಗಾಸನಗಳು. ನಂತರ ಆ ಜೀರ್ಣವಾದಂತಹ ವಸ್ತು ವಿಸರ್ಜನೆ ಆಗ್ಬೇಕು. ಈ ಮೂರು ಆಗ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಆರೋಗ್ಯವಾಗಿರ್ತೀವಿ. ನಾವು ಯಾವುದೇ ಕೆಲಸವನ್ನು ಸಹ ಸುಸೂತ್ರವಾಗಿ ಮಾಡ್ತೀವಿ. ಗಂಡಸ ಏನ್ ಮಾಡೋಕ್ಕಾಗಲ್ಲ. ಗಂಡಸ ಏನಿದ್ರು ಹೊಡೆಯಕ್ಕಾದ್ರೆ ಹಾಗೆ 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 ಕೈ ಹಿಂದಕ್ಕೆ ಬಂದಿತ್ತು. ಇದಾದ ಬಲ್ಗಡೆಯಿಂದ 2 ರೌಂಡ್ ಸುತ್ತಿ, 2 ರೌಂಡ್ ಎಡಗಡೆ ಬಲ್ಗಡೆ ಮಾಡಿರ್ತೀರಿ. ಅದರಿಂದ ಇನ್ನೊಂದು ರೌಂಡ್ ಸುತ್ತಿ ಸ್ತವ. ಆ ಕಿತ್ತನೆ ನೋಡಿ, ಕಿತ್ತನೆ ನೋಡಿ, ಹಾಗೆ 2 ಸಾರಿ ಮಾಡಿ ನಿಧಾನ ನಿಧಾನ ಕಿತ್ತನೆ ನೋಡಬೇಕು. ಮೇಲು ಭಾಗಕ್ಕೆ ಹೋಗಿ ಹೋಗಿ ಅದು ಉಸಿರಾಡ್ತಿದ್ದೆ. ಮೇಲು ಭಾಗಕ್ಕೆ ಹೋದಾಗ ಉಸಿರಿಸ್ಬಿಡಿ, ತಳಭಾಗಕ್ಕೆ ಬರುವಾಗ ಉಸಿರನ್ನು ಬಿಡಿ. ಎಲ್ಲ ಉಸಿರಾಟದ ಜೊತೆಯಲ್ಲೇ ಮಾಡಬೇಕು. ನಿಧಾನದಲ್ಲಿ ತಲೆ ಹಿಂದೆ ಇದೆ, ಗಂಟು ಗುಡ್ಡೆಗಳ ಜಾಗದಲ್ಲಿ ಕೆಲಸ ಇದೆ. ಹಾಗೆ 2 ಸಾರಿ ಮಾಡಿ, ಹಾಗೆ ಮಾಡ್ಕೊಳ್ಳಿ, ಹಾಗೆ ಮಾಡಿ. ನಿಮ್ಮ ಕನ್ನಡಕ ನಂತರ ಸಾಧ್ಯನೋ ಅಷ್ಟು ಮಾಡಿ ಮೇಲ್ ತೆಗೀರಿ. ಯಾವ ರೀತಿ ರಬ್ಬರ್ ಎಳಿತಾರೋ ಆ ರೀತಿ ರಬ್ಬರ್ ಎಳಿಬೇಕು. ಅವಾಗೆಲ್ಲ ಪೂರ್ತಿ ನರನಾಡಿಗಳೆಲ್ಲ ಏನಾಗ್ತಾರೆ ಅಂತಂದ್ರೆ ನಮ್ಮ ಸ್ತ್ರೀಗಳನ್ನು ಪ್ರಾರಂಭ ಮಾಡ್ತದೆ. ಈಗ ಲಾಕ್ ಮಾಡೀನಿ, ಸುತ್ತಾಗ್ತದೆ, ಸುತ್ತಾಗ್ಲಿ ಪರವಾಗಿಲ್ಲ. ಲಾಕ್ ಮಾಡ್ಬಿಟ್ಟು ಮೇಲಕ್ಕೆ ಮುಂಗಾದ್ಮೇಲೆ ನಿಂತ್ಕೊಳ್ಳಿ. ನೋಡೋಣ, ಮುಂಗಾದ್ಮೇಲೆ ಇದು ಸ್ಥಿತಿ, ತಾಡಾಸನದ ಸ್ಥಿತಿ. ಯೋಗಾಸನ ಎಕ್ಸರ್ಸೈಸ್ ಆಗಿರ್ತದೆ. ಬೇಡಾಗಿಲ್ಲ, ಮುಂದಕ್ಕೆ ಬಗ್ಬಾರ್ದು. ಹಾಗೆ ಪಕ್ಕಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬೇಡಾಗಿಲ್ಲ. ಹಾಗೆ ಬಿಟ್ಟು ನೋವಾಗಬೇಕು. ನೋವಾದ್ರೇನೆ ನೋವು ನಿಮಗೆ ಸುಖವನ್ನು ಕೊಡುತ್ತೆ. ಇದು ಸ್ಥಿತಿ. ಈ ನೋ ಈ ಚಿ ಸ ಇದು ಪರಿವೃತ್ತ ತ್ರಿಕೋನಾಸನ ಮಾಡ್ತೀವಿ. ನಿಮ್ಮ ಹೊಟ್ಟೆಯ ಭಾಗವನ್ನು ಸೆಟ್ ಮಾಡಿ. ಬ್ರೇಕ್ ಡೌನ್, 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 ಬ್ರೇಕ್ ಡೌನ್.
ಅಂದರೆ ಉಸಿರಾಟ ಮಾಡೋದು ಯೌಗಿಕ ಉಸಿರಾಟ. ಪ್ರಾಣಾಯಾಮ ಅಂದರೆ ಉಸಿರು ತಗೊಳ್ಳೋದು ಬಿಡೋದು ಮಧ್ಯೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಆ ಸ್ಪೇಸಕ್ಕೆ ನಾವು ಪ್ರಾಣಾಯಾಮ ಅಂತ ಕರೀತೀವಿ. ಇದರಲ್ಲಿ ಬ್ರೀದಿಂಗ್ ಫ್ರೀಡಮ್. ಇದನ್ನು ಕೈ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಲಂಗ್ಸ್ ಕೆಪಾಸಿಟಿ ರೈಸ್ ಆಗುತ್ತೆ. ಅದನ್ನು ನಾವು ಮಾಡ್ಕೊಳ್ತೀವಿ ನೋಡ್ತೀವಿ. ಮೊದಲು ಪೊಸಿಷನ್ ಈ ಥರ ಇಟ್ಕೊಳ್ತೀವಿ. ಉಸಿರನ್ನು ತೆಗೆದುಕೊಳ್ತಾ ಫುಲ್ ಭುಜನ ಲೂಸ್ಬಿಡಿ. ಮತ್ತೆ ಉಸಿರನ್ನು ಹೊರ ಹಾಕ್ತಾ breathing, breathe, 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 breathing, breathe. ನಮ್ಮ ಒಂದು ನರೇಂದ್ರ ಮೋದಿ ಅವರ ಅಪ್ಪಣೆ ಮೇಲೆ ಹೇಗೆ ನಮ್ಮ ಒಂದು ಯೋಗವನ್ನು ಇಡೀ ನಮ್ಮ ಯೂನಿವರ್ಸಿಟಿಗೆ ಇಡೀ ನಮ್ಮ ಪ್ರಪಂಚಕ್ಕೆ ಎಲ್ಲರೂ ಸಾರಿ ಆರೋಗ್ಯ ಭಾಗ್ಯವನ್ನು ಹಾಸ್ಪಿಟಲ್ಗೆ ಹೋಗೋದನ್ನು ತಡೆ ಕಟ್ಟಿಸಿ ಈ ಒಂದು ಆರೋಗ್ಯ ಭಾಗ್ಯದ ಒಂದು ಪಂಚಾಮೃತ ಯೋಗವನ್ನು ನಮ್ಮ ದೇಶಕ್ಕೆ ಪ್ರವೇಶಿಸಿ ಅದನ್ನು ಎಲ್ಲರೂ ಸಮತೋಲನವಾಗಿ ನಡೆಸಿಕೊಂಡು ಹೋಗುವಂತೆ ಸೂಚಿಸುತ್ತಿರುವಂತಹ ನರೇಂದ್ರ ಮೋದಿ ಅವರಿಗೆ ಹೃದಯಪೂರ್ವಕ ವಂದನೆಗಳು ಮತ್ತು ನನ್ನ ಟೈಮ್ ಏನಂದ್ರೆ ಬೆಳಿಗ್ಗೆ 6-7 ಗಂಟೆಯಿಂದ ಮುಗಿಸುವ ಟೈಮ್ ನಾನು ಬರ್ತಾ ಇದ್ದಾರೆ. ಆ ಒಂದು ಟೈಮ್ ನಾನು ದಿನನಿತ್ಯ ಆರೋಗ್ಯಕ್ಕೆ ಗಮನ ಕೊಟ್ಟು ನನಗೆ ಯಾವ ರೀತಿ ಯಾವುದು ನನ್ನ ದೇಹಕ್ಕೆ ಖುಷಿ ಕೊಡುತ್ತೋ ಆ ಒಂದು ಅಭ್ಯಾಸವನ್ನು ಮಾಡಿಕೊಡ್ತಾ ಈ ಒಂದು ದೇಹಕ್ಕೆ ಇನ್ನೂ ಹೇಳೋದಷ್ಟೇ ಬೆಳಗ್ಗೆ 8 ಗಂಟೆಗೆ ಯೋಗ ಮಾಡೋದನ್ನ 7 ಗಂಟೆ ಮೇಲೆ ಸತ್ಯ ಆಗೋದಿಲ್ಲ. ಮಾಡಂಗಿದ್ರೆ ಒಟ್ಟು ಮತ್ತು ನಿಮ್ಮ ದೇಹ ಕಾಪಾಡ್ಕೊಂಡು ನಿಮ್ಮ ದೇಹಕ್ಕೆ ಯಾವ ಟೈಮ್ ಕೊಡಬೇಕು ಅಂದ್ರೆ ಯಾವ ಕರಿಬಾರ್ದು. ಕಾಫಿ ಕೊಡು, ನೀರು ಕೊಡು, ಅನುಬಾರ್ದು ಆ ಟೈಮ್ ನಮ್ಗಿರೋ ಟೈಮ್ ಅದೇ 5 ಗಂಟೆಯಿಂದ 6 ಗಂಟೆ ಯಾರು ನಾನು ಮಾತಾಡ್ಸೋದೇ ಇಲ್ಲ. ನಾನೇ ಗಾಡಿ ಹೋಗ ಅದಾದ್ಮೇಲೆ ನಾನು ಗಾಡಿ ಆಗ ಸೇವೆಗೆ ಆಗಿದೆ. ಅದನ್ನ ಎಲ್ಲರೂ ಹೇಳೋದಂದ್ರೆ ಅದನ್ನ ಎಲ್ಲರೂ ಹೇಳೋದಷ್ಟೇ ನಾನೇ ಆಗ್ಬೇಕಂದ್ರೆ ಬೆಳಗ್ಗೆ ಚಾವಲ್ಲಿ ನೀವು ಯಾರು ಡಿಸ್ಟರ್ಬ್ ಆಗಲ್ಲ. ಆರಾಮಾಗಿ ನಿಮ್ಮ ಮನಸ್ಸಿಗೆ ದೇಹಕ್ಕೆ ಯಾವ ಉಲ್ಲಾಸ ಕೊಡುತ್ತೆ, ನಿಮ್ಮ ಹೃದಯಕ್ಕೆ, ನಿಮ್ಮ ತಲೆ ಮೆದುಳಿಗೆ, ನಾಟುಗಳಿಗೆ ಯಾವುದು ನಿಮಗೆ ಸಂತೋಷ, ಉಲ್ಲಾಸ, ಖುಷಿ ಕೊಡುತ್ತೆ. ಯಾಕಂದ್ರೆ ನಾವು ನಮ್ಮ ಉಸಿರು ನಮ್ಮ ಉಸಿರಾಡೋದಕ್ಕೆ ಆ ದೇಹಕ್ಕೆ ಒಂದು ಶಾಂತಿ ನೆಮ್ಮದಿ ಇರಬೇಕಲ್ವಾ. ಈ ಜಂಜಾಟ ಎಲ್ಲ ಇರುತ್ತೆ. ಅಂದ್ರೆ ಆ ದೇಹಕ್ಕೆ ನಾವು ಶಾಂತಿ ನೆಮ್ಮದಿ ಕೊಡ್ಬೇಕಂದ್ರೆ ಆ ದೇಹ ಏನು ಬಯಸುತ್ತೆ ಆರೋಗ್ಯಕ್ಕೆ ಪ್ರತಿಯೊಂದು ಅಂಗಗಳಿಗೆ ನಾವು ಕೊಡುವಂತಹ ಒಂದು ಅಭ್ಯಾಸ ಇರೋದು. ಯಾವುದೇ ಅಭ್ಯಾಸ ಇಷ್ಟೊಂದಿದೆ. ಯೋಗವೂ ಮಾಡ್ಬೋದು. ಮತ್ತೆ ಯಾವಾಗಲೂ ಒಂದು ಕೊಡ್ತಾರೆ. ದಿನನಿತ್ಯ ಏನಾದರೂ ಒಂದು ಕೊಡಲೇಬೇಕು ದೇಹಕ್ಕೆ. ಬೇಸಾಗಿರಬೇಕು. ಬೇರೆ ಅಟ್ಲೀಸ್ಟ್ ಮಾಡಿ ನೈಟ್ ಅಕ್ಷರಗಳನ್ನು ಮಾಡಿ ಏನಾದರೂ ಒಂದು ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ದೇಹಕ್ಕೆ ನಾವು ಹಾಕೋದು ಅಂತಾಗಿದೆ. ನಾವೇನು 1000 ವರ್ಷ ಬರಬೇಕು ಅಂತಲ್ಲ, ಯೋಗಿಷ್ಟು ದಿನ ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮ ಅಲ್ವಾ. ಕರೆಕ್ಟ್ ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮಸ್ಕಾರ. ಮತ್ತೆ ಇವತ್ತು ಏನ್ ಹೇಳ್ಕೊಟ್ಟಿದ್ದಾರೆ, ಸುಲಭವಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಾಡಿದ್ರೆ ಅಷ್ಟು ಮುಂಚೆ ತಗೊಳುತ್ತೆ. ದಯವಿಟ್ಟು ಮಾಡಿ. ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ಬೋದಾ ಅಂತ ಅದಕ್ಕೆ 100 ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇದೆ. ಅದಕ್ಕೆ ಕಾರಣಕರ್ತರು ಈ ದೇಶದ ಪ್ರಧಾನಮಂತ್ರಿಗಳು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು. ಯೋಗದಿಂದ ರೋಗಮುಕ್ತ ಆರೋಗ್ಯ, ಮಾನಸಿಕ ಒತ್ತಡ, ಪಂಚೇಂದ್ರಿಯಗಳ ಹಿಡಿತ ಇದನ್ನೆಲ್ಲದನ್ನು ನಾವು ಸಾಧಿಸ್ಬೋದು. ಈಗಾಗಲೇ ನಾನೊಂದು 3-4 ಕಡೆ ಹೋಗ್ಬಿಟ್ಟು ಬಂದೆ. ಪ್ರತಿನಿತ್ಯ 24 ಗಂಟೆಯಲ್ಲಿ ತನಗೋಸ್ಕರ 1 ಗಂಟೆ ತನ್ನ ದೇಹಕ್ಕೋಸ್ಕರ ಸಮಯ ಕೊಟ್ಟರೆ ಅವನ ಜೀವನ ಪೂರ್ತಿ ನಾವು ನೆಮ್ಮದಿಯಾಗಿ, ಆರೋಗ್ಯವಾಗಿ, ಒತ್ತಡ ಇಲ್ಲದೆ ಜೀವನ ಮಾಡಬಹುದು. ದಿನದ 24 ಗಂಟೆಯಲ್ಲಿ ನಾವು 8 ಗಂಟೆಗಳ ಕಾಲ ನಿದ್ರೆ ಮಾಡ್ತೀವಿ. ಇನ್ನು 14 ಗಂಟೆಗಳ ಕಾಲದಲ್ಲಿ ಅನೇಕ ಚಟುವಟಿಕೆಗಳು, ಒತ್ತಡದ ಮಧ್ಯೆ ಕೆಲಸ ಮಾಡ್ತೀವಿ.
ಬೆಳಗ್ಗೆ 5:30 6:30 ಅಥವಾ 5ರಿಂದ 6 ಅಥವಾ 6ರಿಂದ 7 1 ಗಂಟೆಗಳ ಕಾಲ ನಮ್ಮ ಮಾನಸಿಕ ಹತೋಟಿನ ನಮ್ಮ ಕೈಲಿ ಇಟ್ಕೊಂಡ್ರೆ ನಾವು ಜೀವನನ ಸುಂದರವಾಗಿ ಹಸನುಗೊಳಿಸಬಹುದು. ಭಾರತದಲ್ಲಿ ಅನೇಕ ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ದೇಶ ನಾವು. ಸಾವಿರಾರು ವರ್ಷಗಳ ಇತಿಹಾಸದ ಪುಟಗಳನ್ನ ತೆಗೆದ್ರೆ ಅನೇಕ ಋಷಿಮುನಿಗಳು ಸಾಧು ಸಂತರು ಯೋಗ ಪ್ರಾಣಾಯಾಮ ಧ್ಯಾನ ಇಂಥದ್ರಲ್ಲಿ ತಲ್ಲೀನರಾಗಿ ಅವರು ತನ್ನ ಸಾಧನೆಯನ್ನು ಮಾಡಿರೋ ಚರಿತ್ರೆ ನಮ್ಮ ಕಣ್ಣು ಮುಂದೆ ಇದೆ. ಆಹಾರ ಪದ್ಧತಿ ನಾಗರಿಕತೆ ಮುಂದುವರೆದಂತೆ ನಾವು ಬಹಳ ಆಹಾರದ ಪದ್ಧತಿನ ಕೆಡಿಸ್ಕೊಂಡಿದ್ದೀವಿ. ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಭಾರತ ದೇಶ. 140 ಕೋಟಿಗೂ ಹೆಚ್ಚು ಅಧಿಕ ಜನಸಂಖ್ಯೆನ ಹೊಂದಿರತಕ್ಕಂಥ ದೇಶ ನಮ್ಮದು. ಇವತ್ತು ವರ್ಲ್ಡಲ್ಲಿ ಅತಿ ಹೆಚ್ಚು ಡಯಾಬಿಟಿಕ್ ಹೊಂದಿರತಕ್ಕಂಥ ದೇಶ ಕೂಡ ನಮ್ಮದೇ. ಕಾರಣ ನಾವು ಸೇವಿಸಂಥ ಆಹಾರ ದಿನ ಬೆಳಗ್ಗೆ ಕೆಮಿಕಲ್ ಫುಡ್ ನಮ್ಮ ದೇಹಕ್ಕೆ ಹೋಗ್ತಾ ಇದೆ. ನಮ್ಮ ದೇಹದ ಅಂಗಾಂಗಗಳನ್ನ ಅದು ಕೊಲ್ತಾ ಇದೆ. BP ಶುಗರು ಬೇರೆ ಬೇರೆ ಕಾಯಿಲೆಗಳಿಂದ ನಾವು ತತ್ತರಿಸ್ತಾ ಇದ್ದೀವಿ. ಹಿಂದೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಾ ಇದ್ರು, ಆರೋಗ್ಯ ದೃಢವಾಗಿತ್ತು, ಚೆನ್ನಾಗಿತ್ತು. ಆದರೆ ಇವತ್ತು ಅಂಥ ಆಹಾರ ನಮಗೆ ಸಿಗ್ತಾ ಇಲ್ಲ. ಇರ್ತಕ್ಕಂಥ ಆಹಾರದಲ್ಲೇ ಒಳ್ಳೆಯ ರೀತಿ ಆರೋಗ್ಯನ ಕಾಪಾಡ್ಕೋಬೇಕು. ಕೆಲವ್ರಿಗೆ ಆವಾಗಲೇ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಅದೇ. ದಿನ ಯೋಗ ಮಾಡಿದ್ರೆ ಈ ಪ್ರಾಬ್ಲಮ್ ಬರಲ್ಲ, ನಮಗೂ ಆಗಲ್ಲ. ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಯಾವ ವಯಸ್ಸಿನವ್ರು ಬೇಕಾದರೂ ಅವ್ರಿಗೆ ತಕ್ಕಾಗೆ ಯೋಗ ಮಾಡ್ಬೋದು. ಕೆಲವರು ಮಾಡ್ತಾರೆ ಯೋಗ, ಅವ್ರು ಆರಾಮಾಗಿ ಕೂತ್ಕೊಳ್ಳ. ಯೋಗ 5 ಗಂಟೆಯಿಂದ 6 ಗಂಟೆಗೆ ಮುಗಿಸ್ಬೇಕು. ಸೂರ್ಯ ಉದಯ ಆಗಕ್ಕೆ ಮುಂಚೆ ಯೋಗ ಮುಗಿಸ್ಬೇಕು. ಸೂರ್ಯನ ಕಿರಣಗಳು ಬೀಳಕ್ಕೆ ಮುಂಚೆ ಯೋಗ ಮುಗಿದ್ರೆ ಭಾಳ ಒಳ್ಳೆಯದು. ಯೋಗ ಗುರುಗಳು ಒಂದಷ್ಟು 100 ಜನ ಮಹಿಳೆಯರಿಗೆ ಯುವಕರಿಗೆ ಅವರು ದಿನನಿತ್ಯ ಯೋಗ ಕಲಿಸ್ಕೊಡ್ತಾ ಇದ್ದಾರೆ. ಜೀವನಕ್ಕೆ ಒಂದು ಸುಂದರವಾದಂಥ ಪಾಠ ಯೋಗ. ಸದಸ್ಯರು ಶಶಿ ಶಿವಕುಮಾರ್ ಅವರು ಬಂದು ಮೇಡಮ್ ಅವರಿಗೆ ಅಭಿನಂದಿಸಬೇಕು. ನೋಡು